ತೆಂಗಿನಕಾಯಿ ಬಜ್ಜಿ ಸಾಂಬಾರ್ ಅಥವಾ ಕಾಯಿ ಬಜ್ಜಿ. ಇದೊಂದು ಟ್ರೆಡಿಷ್ನಲ್ ಹಳ್ಳಿ ಸ್ಟೈಲ್ ಸಾಂಬಾರು. ಮಾಡೋದಕ್ಕೆ ಬರೀ ಒಂದು 10-15 ನಿಮಿಷ ಸಾಕು ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಸಾಂಬಾರನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಒಂದು ಇಡಿ, ಗುಂಟೂರು ಮೆಣಸಿನ್ಕಾಯಿ 1 ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2, ಇಷ್ಟೇ ಸಾಕು. ಹಾಗೆ ಹುಣಸೆ ಹಣ್ಣು ಒಂದು 3 ಇಂಚು, ಬೆಳ್ಳುಳ್ಳಿ ಒಂದು 8-10, ಮೆಣಸು ಅರ್ಧ ಸ್ಪೂನು, ಜೀರಿಗೆ 1 ಸ್ಪೂನು ಮತ್ತು ಸಾಂಬಾರು ಪೌಡ್ರ್ 1.5 ಸ್ಪೂನು. ಇಷ್ಟು ಐಟಮ್ಸ್ನು ಒಂದು ಕಡೆ ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟು ಫ್ರೆಶ್ ಕಾಯಿ ಅರ್ಧ ಹೋಳಷ್ಟು ಯೂಸ್ ಮಾಡಬೇಕು. ಈಗ ಇಷ್ಟು ಐಟಮ್ನು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಬೇಕು. ಕೊತ್ತಂಬರಿ ಸೊಪ್ಪನ್ನು ಬಿಟ್ಬಿಟ್ಟು ಇನ್ನೆಲ್ಲನೂ ಒಳಗಡೆ ಹಾಕ್ಕೊಳ್ಳಿ. ಕಾಯಿ ಮತ್ತು ಸಾಂಬಾರು ಪೌಡ್ರ್ ಎಲ್ಲನೂ ಒಳಗಡೆ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಫುಲ್ಲು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿರಬೇಕು, ಸ್ಮೂತ್ ಪೇಸ್ಟಾಗಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಅದು ಮತ್ತು ಒಂದು 4-5 ಎಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ತರಿಯಾಗಿ ರುಬ್ಕೊಬೇಕು. ನೋಡಿ, ಈ ಥರ ಕೋರ್ಸ್ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಒಗ್ಗರಣೆಗೆ ಅರ್ಧ ಈರುಳ್ಳಿ, 2 ಕೆಂಪು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, ಜೀರಿಗೆ ಅರ್ಧ ಸ್ಪೂನು ಮತ್ತು ಬೆಳ್ಳುಳ್ಳಿ ಒಂದು 4 ಜಜ್ಜಿಟ್ಕೊಂಡಿರೋದು. ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಬೇಕು. ಮತ್ತು ಸಾಸಿವೆ, ಜೀರಿಗೆ ಮತ್ತು ಎಲ್ಲ ಒಗ್ಗರಣೆ ಸಾಮಾನು ಒಳಗಡೆ ಹಾಕ್ಕೊಳ್ಳಿ. ಈರುಳ್ಳಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಕಾಯ್ದು ಮಸಾಲ, ಅದನ್ನು ಒಳಗಡೆ ಹಾಕ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು 2 ಲೋಟದಷ್ಟು ನೀರು ಹಾಕ್ಕೊಬೇಕು. ಒಂದು 2-3 ಲೋಟದಷ್ಟು ನೀರು ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ. ಸ್ವಲ್ಪ ಉಪ್ಪನ್ನು ಚೆಕ್ ಮಾಡ್ಕೊಬೇಕು. ಉಪ್ಪು ಬೇಕು ಅಂತ ಅನಿಸಿದ್ರೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಲಿಡ್ನ ಮುಚ್ಚಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಒಂದು 3 ನಿಮಿಷ ಸಾಂಬಾರು ಈ ಥರ ಚೆನ್ನಾಗಿ ಕುದ್ದಾದ್ಮೇಲೆ ಸಾಂಬಾರು ರೆಡಿ ಇದೆ. ಈ ಸೂಪರ್ ಆ್ಯಂಡ್ ಸಿಂಪಲ್ ಆಗಿರೋ ಕಾಯಿ ಬಜ್ಜಿ ಸಾಂಬಾರು ತುಂಬಾ ಈಸಿ ಮಾಡೋದಕ್ಕೆ. ಟ್ರೈ ಮಾಡಿ ನೋಡಿ. ನೀವು ತಿಂತಾಯಿದ್ರೆ ನಿಮ್ಮ ಟೇಸ್ಟ್ ಬಡ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗಿಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಯಾಕಂದರೆ ಈ ಕಾಯಿ ಬಜ್ಜಿ ಸಾಂಬಾರಿನಲ್ಲಿ ಉಪ್ಪು, ಹುಳಿ ಮತ್ತು ಖಾರ ಎಲ್ಲನೂ ಒಂದು ಹದವಾಗಿರುತ್ತೆ. ಎಮರ್ಜೆನ್ಸಿಗೆ ಅರ್ಜೆಂಟಿಗೆ ಮಾಡಬೇಕು ಏನಾದ್ರು ಚೆನ್ನಾಗಿರೋ ಸಾಂಬಾರು ಅಂದಾಗ ಈ ಸಾಂಬಾರನ್ನ ಟ್ರೈ ಮಾಡಿ. ತುಪ್ಪ ಹಾಕ್ಕೊಳ್ಳೋದು ಮರಿಬೇಡಿ. ಯಾವುದೇ ಸಾಂಬಾರಿಗೂ ತುಪ್ಪ ಹಾಕ್ಕೊಂಡ್ರೆ ಅದ್ರ ಟೇಸ್ಟೇ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಸೊ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.